ದೆಹಲಿ ವಾಯು ಮಾಲಿನ್ಯಕ್ಕೆ ರೋಸಿ ಹೋಗಿರುವಂತದ್ದು ಜನ ಉಸಿರಾಡ್ಲಿಕ್ಕೂ ಕೂಡ ಕಷ್ಟಪಡುವಂತ ಪರಿಸ್ಥಿತಿ ಇದೆ. ಜನರು ಮನೆಯಲ್ಲೇ ಲಾಕ್ ಆಗೋಗಿದ್ದಾರೆ. ಗ್ಯಾಸ್ ಚೇಂಬರ್ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ದೆಹಲಿ, ರಾಷ್ಟ್ರದ ರಾಜಧಾನಿ. ಕಠಿಣ ರೂಲ್ಸ್ ತಂದ್ರೂ ಕೂಡ ಬದಲಾಗ್ತಾ ಇಲ್ಲ ದಿಲ್ಲಿಯ ವೆದರ್. 5ನೇ ತರಗತಿಯವರೆಗೂ ರಜೆ, ವರ್ಕ್ ಫ್ರಮ್ ಹೋಮ್ ಅನ್ನ ಕೊಡಲಾಗಿದೆ. ಸ್ವಚ್ಛ ಗಾಳಿಗಾಗಿ ಪಕ್ಕದ ರಾಜ್ಯಗಳತ್ತ ಹೊರಟಿರುವಂತದ್ದು ಜನ. ಹೋರಾಟ ಮಾಡುವಂತ ಪರಿಸ್ಥಿತಿ ಬದುಕೋದಕ್ಕೆ ಅಲ್ಲ, ವಾಯು ಮಾಲಿನ್ಯ ತಡೆಗೆ ದಿಲ್ಲಿ ಸರ್ಕಾರ ಸರ್ಕಸ್ ಅನ್ನ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದು ಇಲ್ಲಿ ಪ್ರಮುಖವಾಗಿ ಒಂಥರ ನಾವು ಈ ಕೊರೋನಾ ಟೈಮಲ್ಲಿ ನೋಡಿದ್ವಲ್ಲ, ಅಲ್ಲಿ ಉಸಿರಾಡೋದಕ್ಕೆಲ್ಲ ಚೆನ್ನಾಗಿತ್ತು, ಬಟ್ ಮನೇಲಿ ಲಾಕ್ ಆಗಿದ್ರು. ಇಲ್ಲಿ ಉಸಿರಾಡೋಕ್ಕೂ ಚೆನ್ನಾಗಿಲ್ಲ, ಮನೇಲೂ ಲಾಕ್ ಆಗೋಂಗಿಲ್ಲ ಅಂತ ಪರಿಸ್ಥಿತಿ. ಏರ್ ಕ್ವಾಲಿಟಿ ಇಂಡೆಕ್ಸ್ ಹತ್ರ 500ರಿಂದ 600ವರೆಗೂ ಹೋಗಿದೆ ಅಂದ್ರೆ ಎಂತ ದುಸ್ಥಿತಿಲಿ ಬದುಕ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇವತ್ತು ದೆಹಲಿ, ನಾಳೆ ಬೆಂಗಳೂರು ಆಗಿರ್ಬೋದು. ಯಾಕಂದ್ರೆ ಅಷ್ಟೊಂದು ಸ್ಟ್ರೆಸ್ ಕ್ರಿಯೇಟ್ ಆಗಿದೆ ಬ್ಯಾಂಗ್ಳೂರಲ್ಲಿ ಕೂಡ. ನೀವು ಬ್ಯಾಂಗ್ಳೂರಲ್ಲಿ ಯಾವುದೇ ಏರಿಯಾಗೆ ಹೋದ್ರೂ ಕೂಡ ಅಷ್ಟರ ಮಟ್ಟಿಗೆ ಕೆಟ್ಟೋಗಿದೆ, ವಾಯುಮಾಲಿನ್ಯ ಆ ಲೆವೆಲಲ್ಲಿದೆ AQ. ಸೊ ಆ ಹಿನ್ನೆಲೆಯಲ್ಲಿ ಇದು ಪಕ್ಷವನ್ನು ಮೀರಿದ ಅಥವಾ ಪಕ್ಷಾತೀತ ಒಂದು ಬದ್ಧತೆ ಬೇಕಾಗುತ್ತೆ, ಪಕ್ಷ ರಾಜಕಾರಣವನ್ನು ಮೀರಿದ ಸಂಕಲ್ಪ ಬೇಕಾಗುತ್ತೆ, ಮತ್ತು ಇದರಲ್ಲಿ ಜನಸಹಭಾಗಿತ್ವವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ನಗರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಲೇಔಟ್ಗಳನ್ನು ಮಾಡೋದಷ್ಟೇ ಅಲ್ಲ, ಬರೀ ರಸ್ತೆಗಳನ್ನು ಮಾಡೋದಷ್ಟೇ ಅಲ್ಲ, ಅದಕ್ಕೊಂದು ಪ್ರಾಪರ್ ಪ್ಲ್ಯಾನಿಂಗ್ ಬೇಕು ಅನ್ನೋದರಲ್ಲಿ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನೀವು ಕಟ್ಟ ಕಡೆಯ ಒಂದು ಜಾಗಕ್ಕೆ ಕನೆಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಬರೀ ಮೆಟ್ರೋ ಮಾಡಿದ ಮಾತ್ರಕ್ಕೆ ಏನು ಪೊಲ್ಯೂಷನ್ ಕಂಟ್ರೋಲ್ ಆಗಿಬಿಡಲ್ಲ, ಅಥವಾ ಆ ಒಂದು ಏನು ಕಮ್ಯೂಟರ್ಸು ಎಲ್ಲ ಅವರು ಓನ್ ವೆಹಿಕಲನ್ನು ತರೋದು ನಿಲ್ಲಿಸ್ಬಿಡಲ್ಲ. ಕಟ್ಟ ಕಡೆಯ ಒಂದು ಕನೆಕ್ಟಿವಿಟಿ ಕೂಡ ಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಪ್ರಭುತ್ವ ಅನ್ನುವಂಥದ್ದು ಅಥವಾ ಆಡಳಿತ ನಡೆಸುವಂಥವರು ಎಲ್ಲವನ್ನೂ ಕೂಡ ಆಮೂಲಾಗ್ರವಾಗಿ 360 ಡಿಗ್ರಿಯಲ್ಲಿ ಯೋಚನೆ ಮಾಡಿ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡಬೇಕು. ಇಲ್ಲ ಅಂತಂದರೆ ಸಹಜವಾಗಿ ನೀವು ಜನರನ್ನು ದೂಷಣೆ ಮಾಡೋಕ್ಕೂ ಆಗಲ್ಲ. ಅವ್ರು ಓನ್ ವೆಹಿಕಲ್ಗಳನ್ನು ತಂದೇ ತರ್ತಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕರೆಕ್ಟ್ ಇದೆ. ಯಾಕೆ ಯುರೋಪಿಯನ್ ಕಂಟ್ರೀಸಲ್ಲಿ ಅಷ್ಟಾಗುತ್ತೆ? ನಾವು ಆ ಮಟ್ಟದ ಒಂದು ಏನು ಪಕ್ಕಾ ಒಂದು ರೂಟ್ ಮ್ಯಾಪನ್ನು ಮಾಡ್ಕೊಳ್ಳಿಲ್ಲ ಅಂತಂದ್ರೂ ತಕ್ಕ ಮಟ್ಟಿಗಾದ್ರೂ. ಆಮೇಲೆ ಇನ್ನೊಂದು, ಈ ವಿಚಾರದಲ್ಲಿ ಪಕ್ಷವನ್ನು ಮೀರಿದ್ದು ಯಾಕಿರಬೇಕು ಅಂತ ಹೇಳಿದೆ ಅಂತಂದರೆ, ಇದೇ ಕೇಜ್ರಿವಾಲ್ ಅವರು RD1 ಮಾಡಿದಾಗ BJP ಅವ್ರು ಬ್ಲೇಮ್ ಮಾಡ್ತಾರೆ, ಕಾಂಗ್ರೆಸ್ ಅವ್ರು ಬ್ಲೇಮ್ ಮಾಡ್ತಾರೆ. ಈಗ ಎಲ್ಲ ಕಂಪ್ಲೀಟ್ ಡೀಸೆಲನ್ನು ಬಂದ್ ಮಾಡ್ತಾ ಇದ್ದಾರೆ BJP ಬಂದ ಮೇಲೆ. ಮತ್ತು BJP ಕೂಡ ಹೇಳ್ತಾ ಇದೆ 8 ತಿಂಗಳಲ್ಲಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅಫ್ಕೋರ್ಸ್ ದಟ್ ಇಸ್ ಅ ಪ್ರಾಕ್ಟಿಕಲ್ ಥಿಂಗ್. ಯಾರೂ ಮಾಡೋಕ್ಕಾಗಲ್ಲ. ಯಾರೇ ಮುಖ್ಯಮಂತ್ರಿ ಆದರೂ, ಯಾರೇ ಸರ್ಕಾರ ಬಂದರೂ, ಯಾವುದೇ ಸರ್ಕಾರ ಬಂದರೂ ಮಾಡೋಕ್ಕಾಗಲ್ಲ. ಆದರೆ ಮಾಡುವಂಥ ಪ್ರಯತ್ನಗಳಿಗೆ ಪ್ರತಿಪಕ್ಷದಲ್ಲಿದ್ದಾಗಲೂ ಕೂಡ ಅದಕ್ಕೆ ಸಹಯೋಗವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಲಾರ್ಜರ್ ಪರ್ಸ್ಪೆಕ್ಟಿವ್ ಅಲ್ಲಿ ಜನರ ಭವಿಷ್ಯವನ್ನು ಲೆಕ್ಕಾಚಾರದಲ್ಲಿ ಇಟ್ಕೊಂಡು, ಆರೋಗ್ಯವನ್ನು ಇಟ್ಕೊಂಡು. ಸೊ ಆ ಹಿನ್ನೆಲೆಯಲ್ಲಿ ಇವರು ದೀಪಾವಳಿ ಹಬ್ಬಕ್ಕೆ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತೆ ಅಂದ್ಬಿಟ್ಟು ಬೇಕಾಬಿಟ್ಟು ನಾವು ಪಟಾಕಿಗಳನ್ನ ಹೊಡೆದು ಬಿಟ್ರೆ BJP ಇದೆ ಅನ್ನೋ ಮಾತ್ರಕ್ಕೆ ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಈ ಥರ ಬರಲ್ಲ. ಒಟ್ಟಾರೆ ಅಲ್ಲಿನ ಜನರ ಜೀವನ ಮಟ್ಟವನ್ನು ಸುಧಾರಿಸೋದಕ್ಕೆ ನಮ್ಮಿಂದ ಕಾಂಟ್ರಿಬ್ಯೂಟ್ ಆಗ್ತಾ ಇದೆಯಾ ಆಸ್ ಎ ರೂಲರ್ಸ್, ಅಥವಾ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗಲಿಲ್ಲ ಅಂದರೆ ಡ್ಯಾಮೇಜ್ ಆದರೂ ಮಾಡ್ತಾ ಇಲ್ವಾ, ಇದನ್ನೆಲ್ಲ ನೋಡಬೇಕಾಗತ್ತೆ. ಇದರಲ್ಲಿ ಪಕ್ಷವನ್ನು ಮೀರಿದ ಸಂಕಲ್ಪ ಬೇಕಾಗುತ್ತೆ. ಪಟೇಲ್, ಇಲ್ಲಿ ಕೈ ಮೀರಿ ಹೋಗಿರುವಂಥದ್ದು ಪರಿಸ್ಥಿತಿ ಆಲ್ರೆಡಿ. ಆದರೆ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಗುಂಡಿ ತೋಡಿದ್ರು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಆಗ್ತಾ ಇದೆ. ಯಾವಾಗ ಏರ್ ಕ್ವಾಲಿಟಿ ಇಂಡೆಕ್ಸ್ ಅನ್ನುವಂಥದ್ದು ಮಿತಿ ಮೀರಿ ಹೋಗುತ್ತೋ ಅವಾಗ ಕಂಟ್ರೋಲ್ ಮಾಡೋದು, ಅದಾದಮೇಲೆ ಬೇಕಾಬಿಟ್ಟು ಬಿಡೋದು. ಈ ಕಾರಣದಿಂದಲೇ ಅಲ್ಲಿ ಫೇಲ್ಯೂರ್ ಆಗಿ ಜನ ಪರಿತಪಿಸುವಂತಾಗ್ತಾ ಇದೆಯಾ ಅಂತ. ಅಫ್ಕೋರ್ಸ್ ಈಗಾಗಲೇ ನಾವು ಮಾಡ್ತಕ್ಕಂಥ ಊಟದಲ್ಲಿ ಸಮ್ ಪರ್ಸೆಂಟೇಜು ಪಾಯ್ಸನ್ ಇದೆ. ನಾವು ಕುಡಿತಕ್ಕಂಥ ನೀರಲ್ಲೂ ಕೂಡ ಸಮ್ ಪರ್ಸೆಂಟೇಜು ಪಾಯ್ಸನ್ ಇದೆ. ಆದರೆ ನಾವು ಕುಡಿತಕ್ಕಂಥ ಗಾಳಿಯಲ್ಲಿ ವಿಷ ಇದ್ದರೆ ಬಹುಶಃ ಮನುಷ್ಯ ಅದು ಜೀವಂತ ಶವ ಅನ್ನೋ ರೀತಿಯಲ್ಲಿ ಈಗ ವಿಶ್ಲೇಷಣೆ ಆಗ್ತಿರ್ತಕ್ಕಂಥದ್ದು. ಇದಕ್ಕೆಲ್ಲ ಯಾರು ಹೊಣೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಿದೆ. ಯಾರು ಹೊಣೆ? ನಾವು ಹೊಣೆ. ದೆಹಲಿಯ ಅಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನರು ಹೊಣೆ, ಮತ್ತು ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಹೊಣೆ, ಮತ್ತು ಅಲ್ಲಿರ್ತಕ್ಕಂಥ ಸರ್ಕಾರಗಳ ಹೊಣೆ, ಮತ್ತು ರಾಜಕಾರಣಿಗಳ ಹೊಣೆ. ಎಲ್ಲರೂ ಕೂಡ ಹೊಣೆಗಾರಿಕೆಯನ್ನು ಮರೆತು ಯಾಂತ್ರಿಕ ಬದುಕಿನತ್ತ ಯೋಚನೆ ಮಾಡಿದರೆ ಎಂಥ ಪರಿಸ್ಥಿತಿ ಆಗುತ್ತೆ ಅಂತ ಹೇಳಿದ್ರೆ, ಇದು ದೆಹಲಿ ಸ್ಪಷ್ಟವಾದ ಉದಾಹರಣೆ. ದೆಹಲಿ ಅಂದರೆ ಅದು ಬರೀ ದೆಹಲಿ ಅಲ್ಲ, ಈ ದೇಶದ ರಾಜಧಾನಿ, ಜಗತ್ತಿನ ಬೆಳಕಿಂಡಿ. ಹಾಗಾಗಿ ದೆಹಲಿಯಲ್ಲಿ ವಿಷಗಾಳಿ ಇದೆ ಅಂತ ಹೇಳಿದ್ರೆ ಜಗತ್ತಿನ ಯಾವ ದೇಶದ ಅಧಿಕಾರಿಯು, ಜಗತ್ತಿನ ಯಾವ ದೇಶದ ಅಧ್ಯಕ್ಷರು, ಪ್ರಧಾನಿಯು, ಇನ್ವೆಸ್ಟರ್ಸು ಕೂಡ ನಮ್ಮ ದೇಶಕ್ಕೆ ಬರೋಕ್ಕೆ ಯೋಚನೆ ಮಾಡ್ತಾರೆ, ತುಂಬ ಯೋಚನೆ ಮಾಡ್ತಾನೆ. ಎಲ್ಲರೂ ಕೂಡ ಇವತ್ತು ಹೆಲ್ತ್ ಅವೇರ್ನೆಸ್ ಇರ್ತಕ್ಕಂಥದ್ದು, ಹೆಲ್ತ್ ಕಾನ್ಸಿಯಸ್ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಮ್ಮ ದೇಶದ ರಾಜಧಾನಿಯನ್ನೇ ನಾವು ಒಳ್ಳೆ ಗಾಳಿಯನ್ನು ನಾವು ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ, ಬೇರೆ ದೇಶದಲ್ಲಿ ಬರ್ತಕ್ಕಂಥವ್ರು, ಇನ್ವೆಸ್ಟರ್ಸ್ ಇರ್ತಕ್ಕಂಥವ್ರು, ಪ್ರವಾಸಿಗರು ಇರ್ತಕ್ಕಂಥವ್ರು ಯಾಕೆ ದೆಹಲಿಗೆ ಬರ್ತಾರೆ, ಯಾಕೆ ನಮ್ಮ ದೇಶಕ್ಕೆ ಬರ್ತಾರೆ? ಇವೆಲ್ಲವೂ ಕೂಡ ಉಂಟಾಗಿರ್ತಕ್ಕಂಥದ್ದು. ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮಗಳ ಸ್ವಯಂಕೃತ ಅಪರಾಧ. ಹಾಗಾಗಿ ಇಂಥ ವಿಚಾರದಲ್ಲಿ ಸರ್ಕಾರಗಳು, ಅಧಿಕಾರಿಗಳು ಕಠಿಣ ನಿಯಮಗಳನ್ನು ತರಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಜನ ಕೂಡ ಅವೇರ್ನೆಸ್ ಆಗಬೇಕಾಗಿರ್ತಕ್ಕಂಥದ್ದು. ಆಯಿತಾ, ದೀಪಾವಳಿ ಬಂದರೆ ಪಟಾಕಿ ಹೊಡಿತಾರೆ, ಮೊಹರಂ ಬಂದರೆ ಅವರೇನೋ ಇನ್ನೊಂದೇನೋ ಪಟಾಕಿ ಹೊಡಿತಾರೆ, ಅಲ್ಲಿ ಸ್ಮೋಕಿಂಗು, ಬೇರೆ ಬೇರೆ ಕಾರಣಗಳಿದೆ.
ಮತ್ತು ನಾವು ಇವತ್ತು ಪರಿಸರದ ಮೇಲೆ ನಾವು ದಾಳಿ ಮಾಡಿದರೆ ಪರಿಸರ ನಿಧಾನವಾಗಿ ಮೌನವಾಗಿ ನಮ್ಮ ಮೇಲೆ ಯಾವ ರೀತಿ ದಾಳಿ ಮಾಡ್ತಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದ ಉದಾಹರಣೆ. ಮತ್ತು ನೇಚರ್ ಕಾಲಿಂಗ್ ಅಂತಾರಲ್ಲ, ಇದಕ್ಕೆ ನೇಚರ್ ಕಾಲಿಂಗ್ ಅಂತ ಕರಿತಿರ್ತಕ್ಕಂಥದ್ದು. ನಾವು ಯಾಕೆ ಇಷ್ಟೆಲ್ಲ ಆಯಿತು, ಗಿಡ ಮರಗಳನ್ನು ಕಡ್ದಾಕಿದ್ದೀವಿ, ಕಾಂಕ್ರೀಟ್ ಕಾಡುಗಳನ್ನಾಗಿ ಮಾಡಿರ್ತಕ್ಕಂಥದ್ದು. ದೆಹಲಿ ಇರ್ಬೋದು, ಬೆಂಗಳೂರು ಇರ್ತಕ್ಕಂಥದ್ದು, ಕೋಲ್ಕತ್ತಾ ಇರ್ಬೋದು, ಹೈದರಾಬಾದ್ ಇರ್ತಕ್ಕಂಥದ್ದು, ಚೆನ್ನೈ ಇರ್ತಕ್ಕಂಥದ್ದು, ಎಲ್ಲ ಮಹಾನಗರಗಳತ್ತ ಹಳ್ಳಿಗಳಿರ್ತಕ್ಕಂಥ ಜನರು ವಲಸೆ ಹೋಗಿರ್ತಕ್ಕಂಥದ್ದು, ಹಳ್ಳಿಗಳಿರ್ತಕ್ಕಂಥ ಜನರ ಕೆಲಸವನ್ನು ಹುಡ್ಕೊಂಡು ನಗರಗಳತ್ತ ಬರ್ತಕ್ಕಂಥದ್ದು, ಮತ್ತು ಮೋಟಾರು ವಾಹನಗಳ ಹೊಗೆಗಳಿರ್ತಕ್ಕಂಥದ್ದು. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಆಯಾ ಸರ್ಕಾರಗಳು ಸರಿಯಾದ ನೀತಿಗಳನ್ನು ತರಲಿಲ್ಲ. ಹಳ್ಳಿಗಳಿರ್ತಕ್ಕಂಥ ಜನರ ಸಿಟಿಗೆ ವಲಸೆ ಹೋಗ್ತಾರೆ ಅಂದರೆ ಉದ್ಯೋಗಕ್ಕಾಗಿ ಹೋಗ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅವರವರ ಊರಲ್ಲೇ ಅವರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ, ಉದ್ಯೋಗವನ್ನು ಕಲ್ಪಿಸಲಿಕ್ಕೆ, ಉದ್ಯೋಗ ಮಾಡಲಿಕ್ಕೆ ಸರಿಯಾಗಿ ಸರ್ಕಾರಗಳು ಅವರಿಗೆ ತರಬೇತಿಯನ್ನು ಕೊಡಲಿಲ್ಲ, ಸರ್ಕಾರಗಳು ಉದ್ಯೋಗಗಳನ್ನು ಕೊಡಲಿಲ್ಲ ಅನ್ನೋದಕ್ಕೆ ಸ್ಪಷ್ಟವಾದ ಉದಾಹರಣೆ ಆಗಿರ್ತಕ್ಕಂಥದ್ದು. ಬಹುಶಃ ಇದು ಅಪಾಯಕಾರಿ ಬೆಳವಣಿಗೆ. ದೆಹಲಿ ಸರ್ಕಾರ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಒಂದು ಗಾಳಿಯನ್ನು ಶುದ್ಧೀಕರಿಸಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಅವರ ಶ್ವಾಸಕೋಶಗಳೇ ಹಾಳಾಗುವ ಸಾಧ್ಯತೆ ಇರತಕ್ಕಂಥದ್ದು. ಆರೋಗ್ಯ ದೊಡ್ಡ ಮಟ್ಟದ ಹದಗೆಡುತ್ತೆ. ಮತ್ತು ಶ್ರೀಮಂತರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು, ಬಡವರು, ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಮಹಿಳಾ ವರ್ಗ, ಸಣ್ಣವರು ಎಲ್ಲ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಎಕ್ಸಾಂಪಲ್ ಈಗಾಗಲೇ ಹಿಮಾಚಲ್ ಪ್ರದೇಶ್, ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿರ್ತಕ್ಕಂಥದ್ದು. ಈ ಒಂದು ಸ್ವಯಂಕೃತ ಅಪರಾಧಕ್ಕೆ ಅಲ್ಲಿನ ಜನ, ಅಧಿಕಾರಿಗಳು, ಸರ್ಕಾರಗಳು, ರಾಜಕಾರಣಿ ಎಲ್ಲರೂ ಕೂಡ ಈಗ ಅನಿವಾರ್ಯವಾಗಿ ತಮ್ಮ ದೇಹವನ್ನು ಉಳಿಸ್ಕೊಳ್ಳಿಕ್ಕೆ, ತಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಎಲ್ಲ ಒಟ್ಟಾಗಿ ಶುದ್ಧ ಗಾಳಿಯತ್ತ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್. ಹಾಗೆ ಜಾನ್ ಆಗಿ ವಿಶ್ಲೇಷಣೆ ಮಾಡೋದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ.